ನಮಸ್ಕಾರ ಎಲ್ಲರಿಗೂ. ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಮಾಡೋಕೆ ಮೊದಲಿಗೆ ನಾವು ಹಸಿ ಖಾರ ರೆಡಿ ಮಾಡ್ಕೋಬೇಕಾಗ್ತೈತಿ. ಹಸಿ ಖಾರ ತೊಗೊಂಡು ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲನೂ ತೊಗೊಂಡು ಸಣ್ಣಗೆ ಪೇಸ್ಟ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಬೇಕು. ಆಮೇಲೆ ಇಲ್ಲಿ ನಾವು ಜೋಳದ ವಡೆಗೆ 1 kg ಜೋಳ ಮತ್ತು 1 kg ಗೋಧಿಗೆ 1 ಕಪ್ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ತೊಗೋಬೇಕಾಕೈತಿ. ಅವನ್ನಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಗಿರ್ನಿಗೆ ಗ್ರೈಂಡ್ರ್ ಹಾಕಿಸ್ಕೊಂಡು ಸಣ್ಣಗಾಗೋ ಥರ ಮಾಡಿಕೊಂಡು ತೊಗೊಂಡು ಬಂದು ಮನೇಲಿ ಇಟ್ಕೋಬೇಕು. ಇದನ್ನು ನಾವು 1 ಬೌಲ್ ಹಿಟ್ಟನ್ನ ತೊಗೊಂಡಿದ್ದೆ. ಆ ಹಿಟ್ಟಿಗೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಖಾರ, ಅದನ್ನು ಇದಕ್ಕೆ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು. ಯಾಕಂದರೆ ಹಸಿ ಖಾರಕ್ಕೂ ಉಪ್ಪು ಹಾಕಿರ್ತೀವಿ, ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಗಟ್ಟಿ ಆಗಬೇಕು, ಭಾಳ ಗಟ್ಟಿ ಆಗಬೇಕು. ಯಾಕಂದ್ರೆ ನೆನೆದ ನಂತರ ಇದು ಸಾಫ್ಟ್ ಆಕೈತಿ. ನೋಡ್ರಿ ಇಲ್ಲಿ ಹೆಂಗೆ ಸಾಫ್ಟ್ ಆಗ್ಯಾವ. ನಾವು ಈ ಥರ ಉಳ್ಳಿ ಮಾಡಿಕೊಂಡು ಕೈಲಿ ಇದನ್ನು ರೋಲ್ ಆಕಾರಾಗಿ ತಟ್ಟಬೇಕಾಕೈತಿ. ತಟ್ಟಿ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾಯಕ್ಕೆ ಇಟ್ಟ ನಂತರ ಅದನ್ನು ನಾವು ಏನು ಲಟ್ಸಿರ್ತೇವಲ್ಲ, ಏನು ತಟ್ಟಿರ್ತೇವಲ್ಲ, ಅದನ್ನು ನಾವು ಇದರೊಳಗೆ ಹಾಕಿ ಫ್ರೈ ಮಾಡಬೇಕು. ನೋಡಿರಿ ಹೆಂಗೆ ಕಲರ್ ಬಂದೈತಿ, ಮಸ್ತ್ ಟೇಸ್ಟ್ ಕೊಡ್ತೈತಿ. ಇದನ್ನು ನಾವು ಮೊಸರು ಅಥವಾ ಕೊಬ್ಬರಿ ಚಟ್ನಿ ಜೊತೆ ನಾವು ತಿನ್ಬೇಕಾಕೈತಿ. ನೋಡಿರಿ ಹೆಂಗಾಗೈತಿ ನಮ್ಮ ಜೋಳದ ವಡಿ. ಮಾಡಿ ನೋಡ್ಕೊರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ.